ಸ್ನೇಹಿತರೆ, 18 ವರ್ಷಗಳ ಹಿಂದೆ ಕರ್ನಾಟಕದ ಚಾಲನಚಿತ್ರೋದ್ಯಮ ಮತ್ತು ಇಡೀ ರಾಜಕೀಯ ಕ್ಷೇತ್ರ ಎರಡನ್ನೂ ಬೆಚ್ಚಿ ಬೀಳಿಸಿದ ಪ್ರೇಮಕಥೆಯೊಂದು ಹೊರಹೊಮ್ಮಿತು. ಈ ಕಥೆಯು ಕನ್ನಡ ಜನಪ್ರಿಯ ನಟಿ ಮತ್ತು ನಿರ್ಮಾಪಕಿ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯದ್ದು. ಯಾರದೇ ವೈಯಕ್ತಿಕ ಬದುಕು ಆಡಿಕೊಳ್ಳಬೇಕಾದ ಸಂಗತಿಯಲ್ಲ. ಅವರವರ ನೋವು ಅವರಿಗೆ ಗೊತ್ತು. ಅಷ್ಟಕ್ಕೂ ಇನ್ನೊಬ್ಬರ ಜೀವನ ನಮ್ಮಿಷ್ಟದಂತೆ ಇರಬೇಕಾಗಿಲ್ಲ, ಇರಲು ಆಗದು. ಸುದ್ದಿ ತಿಳಿದರೆ ಪ್ರತಿಯೊಬ್ಬರ ಜೀವನ ವಿಭಿನ್ನ ಎಂದು ಅರ್ಥವಾಗುತ್ತದೆ. ನಟಿ ರಾಧಿಕಾ ಲೈಫಲ್ಲಿ ನಡೆದಿದ್ದೇನು? ಗಂಡನಾಗಿದ್ದ ತುಳುನಾಡಿನ ಹುಡುಗನಿಗೆ ಏನಾಯ್ತು? ನಟಿಯ ಲೈಫ್ ಸ್ಟೋರಿ ಡಿಫರೆಂಟ್. ನಟಿ ರಾಧಿಕಾ ಕುಮಾರಸ್ವಾಮಿ ಯಾರಿಗೆ ಗೊತ್ತಿಲ್ಲ? ಒಂದು ಕಾಲದಲ್ಲಿ ಕನ್ನಡದ ಸ್ಟಾರ್ ಸಿನಿಮಾ ನಟಿ. ಇಂದಿಗೂ ಕೂಡ ನಟಿಸುತ್ತಾ ಸಿನಿಮಾ ನಿರ್ಮಾಣ ಮಾಡುತ್ತಾ ಸಕ್ರಿಯರಾಗಿದ್ದಾರೆ ರಾಧಿಕಾ. ನಿನಗಾಗಿ ಚಿತ್ರದ ಮೂಲಕ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಪರಿಚಯವಾದ ರಾಧಿಕಾ ಆ ಬಳಿಕ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಕಷ್ಟು ಅವಕಾಶಗಳನ್ನು ಪಡೆದ ರಾಧಿಕಾ ಅವರು ಕನ್ನಡದ ಅನೇಕ ಸ್ಟಾರ್ ನಟರ ಜೊತೆ ನಟಿಸಿದ್ದಾರೆ. ದರ್ಶನ್, ಉಪೇಂದ್ರ, ವಿಜಯ ರಾಘವೇಂದ್ರ ಸೇರಿದಂತೆ ಹಲವರ ಜೊತೆ ನಟಿಸಿರುವ ನಟಿ ರಾಧಿಕಾ ಶಿವರಾಜ್ಕುಮಾರ್ ತಂಗಿಯಾಗಿ ನಟಿಸಿ ಬಹಳಷ್ಟು ಜನಪ್ರಿಯತೆ ಗಳಿಸಿದ್ದಾರೆ. ಲಂಗದಾವಣಿಯಲ್ಲೂ ಮುದ್ದು ಮುದ್ದಾಗಿ ಕಾಣುತ್ತಿದ್ದ ರಾಧಿಕಾರನ್ನು ನೋಡಿದ ಅದೆಷ್ಟೋ ಮಂದಿ ತಂಗಿ ಅಂದ್ರೆ ಹೀಗಿರಬೇಕು ಅಂತ ಕಣ್ಣೀರು ಹಾಕಿದ್ದರು. ಅಷ್ಟರ ಮಟ್ಟಿಗಿನ ಮುಗ್ಧ ಮುಖ ಹಾಗೂ ಅಮೋಘ ನಟನೆ ಅವರಲ್ಲಿ ಮನೆ ಮಾಡಿದೆ. ರಾಧಿಕಾ ಕುಮಾರಸ್ವಾಮಿ ಚಿತ್ರರಂಗಕ್ಕೆ ಬರುವ ಮೊದಲೇ ಅವರಿಗೆ ವಿವಾಹವಾಗಿತ್ತು. ರತನ್ ಕುಮಾರ್ ಹೆಸರಿನ ತುಳು ಮೂಲದ ಹುಡುಗ ರಾಧಿಕಾಗೆ ತಾಳಿ ಕಟ್ಟಿದ್ದರು. ಆದರೆ ಆ ಮದುವೆ ಹೆಚ್ಚು ಕಾಲ ಬಾಳಲಿಲ್ಲ. ಕಾರಣ, ರಾಧಿಕಾ ಗಂಡ ಆಗಿದ್ದ ರತನ್ ಕುಮಾರ್ ಅವರು ಅಪಘಾತವೊಂದರಲ್ಲಿ 2002ರಲ್ಲಿ ನಿಧನರಾದರು. ಆ ಬಳಿಕ ರಾಧಿಕಾ ಅತ್ತೆ ಮನೆಯಲ್ಲಿ ನೊಂದು ಬೆಂದು ಬದುಕಿ ನಡೆಸಿ ಕೊನೆಗೆ ತವರು ಮನೆ ಸೇರಿಕೊಂಡರು. ಆಗಲೇ ರಾಧಿಕಾಗೆ ಬದುಕು ಸಾಕಷ್ಟು ಪಾಠ ಕಲಿಸಿತ್ತು. ತಾವು ಲೈಫಲ್ಲಿ ಏನಾದ್ರೂ ಸಾಧಿಸಬೇಕು, ಇನ್ಮುಂದೆ ಯಾರಿಗೂ ಭಾರವಾಗಿ ನಾನು ಬದುಕು ಸಾಗಿಸಬಾರದು ಎಂದು ರಾಧಿಕಾ ನಿರ್ಧರಿಸಿದ್ದರು. ಕನ್ನಡಿಯಲ್ಲಿ ಮುಖ ನೋಡಿಕೊಂಡದ್ದರಲ್ಲವೇ ಚೆಂದ ಎನ್ನುವುದು ರಾಧಿಕಾಗೆ ಹುಟ್ಟಿನಿಂದ ಬಂದ ಬಳುವಳಿ ಆಗಿತ್ತು. ಅದನ್ನು ಅರಿತಿದ್ದ ರಾಧಿಕಾಗೆ ನಟಿಯಾಗುವ ಹಂಬಲವೂ ಇತ್ತು. ಅದರಂತೆ ರಾಧಿಕಾ ನಟಿಯಾಗುವ ಕನಸು ಹೊತ್ತು ಬೆಂಗಳೂರಿಗೆ ಬಂದರು. ಮೊಟ್ಟಮೊದಲು ಸೃಜನ್ ಲೋಕೇಶ್ ನಾಯಕತ್ವದ ನೀಲಮೇಘ ಶ್ಯಾಮ ಚಿತ್ರದಲ್ಲಿ ನಾಯಕಿಯಾದ್ರು. ಆದರೆ ಎರಡನೇ ಚಿತ್ರ ನಿನಗಾಗಿ ಮೊದಲು ಬಿಡುಗಡೆ ಆಯಿತು. ವಿಜಯ ರಾಘವೇಂದ್ರ ನಾಯಕತ್ವದ ನಿನಗಾಗಿ ಚಿತ್ರದಲ್ಲಿ ನಾಯಕಿಯಾಗಿದ್ದ ರಾಧಿಕಾ ಸೌಂದರ್ಯ ಹಾಗೂ ಮುಗ್ಧ ಮುಖಕ್ಕೆ ಕನ್ನಡ ಸಿನಿ ಪ್ರೇಕ್ಷಕರು ಜೈ ಎಂದ್ರು. ನಟನೆ ಪ್ರತಿಭೆ ಕೂಡ ಅವರಲ್ಲಿ ಅತ್ಯದ್ಭುತವಾಗಿತ್ತು. ನಟಿ ರಾಧಿಕಾ ತಮ್ಮ ಹೆಸರಿನ ಮುಂದೆ 2010ರ ಬಳಿಕ ಕುಮಾರಸ್ವಾಮಿ ಅಂತ ಸೇರಿಸಿಕೊಂಡರು. ಇಂದು ರಾಧಿಕಾ ಕುಮಾರಸ್ವಾಮಿ ಅಂತಲೇ ಫೇಮಸ್ ಆಗಿದ್ದಾರೆ. ಅವರಿಗೆ ಶಮಿಕಾ ಎಂಬ ಮಗಳು ಇದ್ದಾರೆ. ಈಗಲೂ ರಾಧಿಕಾ ಸೌಂದರ್ಯ ಸ್ವಲ್ಪವೂ ಮಾಸಿಲ್ಲ. ವಯಸ್ಸು ಏರಿದಂತೆ ಅವರ ಸೌಂದರ್ಯ ಸಹ ಏರುಗತಿಯಲ್ಲೇ ಸಾಗುತ್ತಿದೆ ಅಂತ ಹಲವರು ಮಾತನಾಡಿಕೊಳ್ಳುತ್ತಾರೆ. ಸಿನಿಮಾದಲ್ಲಿ ಅವರು ಇಂದೂ ಕೂಡ ಸಕ್ರಿಯರಾಗಿದ್ದಾರೆ. 18 ವರ್ಷಗಳ ಹಿಂದೆ ಕರ್ನಾಟಕದ ಚಲನಚಿತ್ರೋದ್ಯಮ ಮತ್ತು ರಾಜಕೀಯ ಕ್ಷೇತ್ರ ಎರಡನ್ನೂ ಬೆಚ್ಚಿ ಬೀಳಿಸಿದ ಪ್ರೇಮಕಥೆಯೊಂದು ಹೊರಹೊಮ್ಮಿತು. ಈ ಕಥೆಯು ಕನ್ನಡದ ಜನಪ್ರಿಯ ನಟಿ ಮತ್ತು ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ಮತ್ತು 2006ರಲ್ಲಿ ಜೆಡಿಎಸ್ ನಾಯಕ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಮದುವೆಯಾಗುವ ಅವರ ನಿರ್ಧಾರದ ಸುತ್ತ ಕೇಂದ್ರೀಕೃತವಾಗಿದೆ. ಅವರ ವಿವಾಹವು ಅವರ ಸಾರ್ವಜನಿಕ ಪ್ರೊಫೈಲ್ಗಳಿಂದಾಗಿ ಮಾತ್ರವಲ್ಲದೆ ಅವರ ನಡುವಿನ ಗಮನಾರ್ಹ ವಯಸ್ಸಿನ ಅಂತರ ಮತ್ತು ಮದುವೆಯ ರಾಜಕೀಯ ಪರಿಣಾಮಗಳ ಕಾರಣದಿಂದಾಗಿಯೂ ಸುದ್ದಿಗಳಲ್ಲಿತ್ತು. ಆ ಸಮಯದಲ್ಲಿ ಕುಮಾರಸ್ವಾಮಿಗೆ 47 ವರ್ಷ ವಯಸ್ಸಾಗಿತ್ತು ಮತ್ತು ರಾಧಿಕಾ 27 ವರ್ಷ ಚಿಕ್ಕವಳಾಗಿದ್ದರು. ಅವರ ಮೊದಲ ಮದುವೆ 1986ರಲ್ಲಿ ನಡೆದಿದ್ದರಿಂದ ಅವರು ಅವರ ಎರಡನೇ ಹೆಂಡತಿಯೂ ಆದರು. ಪ್ರೇಮ ವಿವಾಹವಾಗುವ ರಾಧಿಕಾ ಅವರ ನಿರ್ಧಾರವು ಅವರ ವೃತ್ತಿ ಜೀವನ ಮತ್ತು ಕುಮಾರಸ್ವಾಮಿ ಅವರ ವೈಯಕ್ತಿಕ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರಿತು. ಮದುವೆಗೂ ಮುನ್ನ ರಾಧಿಕಾ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದರು. 2002ರಲ್ಲಿ ನೀಲಮೇಘ ಶ್ಯಾಮ ಚಿತ್ರದೊಂದಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಮತ್ತು ಶೀಘ್ರವಾಗಿ ಪ್ರಾಮುಖ್ಯತೆಗೆ ಏರಿದರು. ನೀನಾಗಿ ಮತ್ತು ತವರಿಗೆ ಬಾ ತಂಗಿಯಂತಹ ಚಿತ್ರಗಳಲ್ಲಿನ ಅವರ ಪ್ರಮುಖ ಪಾತ್ರಗಳು ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದವು ಮತ್ತು 2 ಚಿತ್ರಗಳು ಸೂಪರ್ ಹಿಟ್ ಆಗಿದ್ದವು. ಆದಾಗ್ಯೂ ಅವರ ಬೆಳೆಯುತ್ತಿರುವ ಯಶಸ್ಸಿನ ಹೊರತಾಗಿಯೂ ರಾಧಿಕಾ ತಮ್ಮ ಚಲನಚಿತ್ರ ವೃತ್ತಿ ಜೀವನಕ್ಕಿಂತ ತಮ್ಮ ವೈಯಕ್ತಿಕ ಜೀವನಕ್ಕೆ ಆದ್ಯತೆ ನೀಡಲು ಆಯ್ಕೆ ಮಾಡಿಕೊಂಡರು. ಅದು ಅವರ ಮದುವೆಯ ನಂತರ ಹಿಂದೆ ಸರಿಯಿತು. ಈ ವಿವಾಹವು ಕುಮಾರಸ್ವಾಮಿಯವರ ಜೀವನದಲ್ಲಿ ಸಾಕಷ್ಟು ವಿವಾದವನ್ನು ಹುಟ್ಟುಹಾಕಿತು. ಸಾರ್ವಜನಿಕರ ಗಮನವನ್ನು ಅವರ ರಾಜಕೀಯ ಜೀವನದಿಂದ ದೂರವಿಟ್ಟು ಅವರ ವೈಯಕ್ತಿಕ ಆಯ್ಕೆಗಳ ಮೇಲೆ ಕೇಂದ್ರೀಕರಿಸಿತು.
ಜನರು ಈ ಪ್ರೇಮಕತೆಯಿಂದ ಆಕರ್ಷಿತರಾದರು, ವಿಶೇಷವಾಗಿ ಅದು ಸಂಭವಿಸಿದ ಸಂದರ್ಭಗಳನ್ನು ಗಮನಿಸಿದರೆ. ರಾಧಿಕಾ ಅವರು 2010ರಲ್ಲಿ ಕುಮಾರಸ್ವಾಮಿ ಅವರೊಂದಿಗಿನ ತಮ್ಮ ವಿವಾಹವನ್ನು ಬಹಿರಂಗಪಡಿಸಿದರು. ಅವರು ಮದುವೆಯಾದ 4 ವರ್ಷಗಳ ನಂತರ ಅವರಿಗೆ ಶಮಿಕಾ ಎಂಬ ಮಗಳು ಕೂಡ ಇದ್ದಾಳೆ ಎಂದು ದೃಢಪಡಿಸಿದರು. ಅವರ ವೃತ್ತಿ ಜೀವನದ ಬದಲಾವಣೆ ಮತ್ತು ಸಾರ್ವಜನಿಕರ ಟೀಕೆಗಳ ಹೊರತಾಗಿಯೂ ರಾಧಿಕಾ ಚಲನಚಿತ್ರೋದ್ಯಮವನ್ನು ಸಂಪೂರ್ಣವಾಗಿ ಬಿಡಲಿಲ್ಲ. ಅವರು 30 ಚಿತ್ರಗಳಲ್ಲಿ ಕೆಲಸ ಮಾಡಿದರು ಮತ್ತು ನಂತರ ನಿರ್ಮಾಣ ಕ್ಷೇತ್ರಕ್ಕೆ ಪರಿವರ್ತನೆಗೊಂಡರು. ಅವರ ಮೊದಲ ನಿರ್ಮಾಣವು 2012ರಲ್ಲಿ ಬಿಡುಗಡೆಯಾದ ಯಶ್ ನಟಿಸಿದ ಕನ್ನಡ ಚಲನಚಿತ್ರ ಲಕ್ಕಿಯಾಗಿತ್ತು. ಅವರ ವೈಯಕ್ತಿಕ ಜೀವನವು ಆಗಾಗ್ಗೆ ಸುದ್ದಿಗಳನ್ನು ಮಾಡುತ್ತಿದ್ದರು. ಸ್ಯಾಂಡಲ್ವುಡ್ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಸಿನಿಮಾ ವಿಚಾರವಾಗಿ ಅಲ್ಲದೆ ಬೇರೆ ಯಾವ ಕಾರಣಕ್ಕೂ ಎಲ್ಲಿಯೂ ಕಾಣಿಸಿಕೊಳ್ಳದ ರಾಧಿಕಾ ಕುಮಾರಸ್ವಾಮಿ ಎಲ್ಲಿ ವಾಸ ಮಾಡುತ್ತಾರೆ? ಅವರ ಆದಾಯ ಎಷ್ಟಿದೆ ಎಂದು ಸಾಮಾನ್ಯರ ಪ್ರಶ್ನೆಯಾಗಿತ್ತು. ಇದೀಗ ರಾಧಿಕಾ ಹೆಸರಿನಲ್ಲಿರುವ ಆಸ್ತಿಗಳ ವಿವರಗಳು ಒಂದಿಷ್ಟು ಸಿಕ್ಕಿವೆ. ಹೋದಲ್ಲಿ ಬಂದಲ್ಲಿ ರಾಧಿಕಾ ಮನೆ ಮಾಡಿದ್ದಾರೆ ಎನಿಸುತ್ತದೆ. ಸಿಸಿಬಿ ವಿಚಾರಣೆಗೆ ಹಾಜರಾಗುತ್ತಿರುವ ರಾಧಿಕಾ ಆಸ್ತಿ ಚರ್ಚೆ ಮುನ್ನೆಲೆಗೆ ಬರುತ್ತಿದೆ. ಎಷ್ಟಿದೆ ಆಸ್ತಿ? ಮಂಗಳೂರಿನ ವಿಟ್ಲದ ಸಾಲೆತ್ತೂರು ಎಂಬಲ್ಲಿ ರಾಧಿಕಾಳ 1 ಎಕರೆ ವಿಸ್ತೀರ್ಣದಲ್ಲಿ ಮನೆ ಹಾಗೂ ತೋಟವಿದೆ. ವಿಟ್ಲದ ಸಾಲೆತ್ತೂರು ರಾಧಿಕಾ ಹುಟ್ಟೂರು. ಇಲ್ಲಿ ಇವರ ಕುಟುಂಬ ಸುಮಾರು 3 ಕೋಟಿ ರು ಬೆಲೆ ಬಾಳಾಗುವ ಆಸ್ತಿ ಹೊಂದಿದೆ. ರಾಧಿಕಾಗೆ ಮಂಗಳೂರಿನಲ್ಲಿಯೂ ಮನೆಯೊಂದಿದೆ. ಹೆಸರು ದೇವಸ್ಯ. ಏಯಾಡಿಯಲ್ಲಿರುವ ಈ ಮನೆ ಸುಮಾರು 60-70 ಲಕ್ಷ ಬೆಲೆ ಬಾಳುತ್ತದೆ. ಗರ್ಭಿಣಿಯಾಗಿದ್ದಾಗ ಆಸ್ಪತ್ರೆ ಬಳಿಯೇ ಬೇಕೆಂದು ಈ ಮನೆ ಖರೀದಿಸಿದ್ದರು. ಕಲ್ಲಡ್ಕದ ಅಂಟೂರಿನಲ್ಲಿ ತೋಟದ ಮನೆ ಹೊಂದಿದ್ದಾರೆ. ನಂದನವನ ಎಂಬ ಹೆಸರಿರುವ ಈ ತೋಟದ ಮನೆ ಸುಮಾರು 3 ಕೋಟಿ ಬೆಲೆ ಬಾಳುತ್ತದೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿ ರಾಧಿಕಾ ವಾಸ ಮಾಡುವ ಬಹುಕೋಟಿ ವೆಚ್ಚದ ಮನೆ ಇದೆ. ಇದರ ಮೌಲ್ಯ ನಿಖರವಾಗಿ ತಿಳಿದಿಲ್ಲ. ಶಮಿಕಾ ಎಂಟರ್ಪ್ರೈಸಸ್ ನಿರ್ಮಾಣ ಸಂಸ್ಥೆ ಹೊಂದಿರುವ ರಾಧಿಕಾ ಈಗಾಗಲೇ 3 ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಲಕ್ಕಿ, ಸ್ವೀಟಿ ಹಾಗೂ ಬೈರಾದೇವಿ. ಸ್ನೇಹಿತರೆ, ಈ ಎಲ್ಲ ಮಾಹಿತಿಯು ಗೂಗಲ್ ಇಂದ ಪಡೆದ ರಾಧಿಕಾ ಕುಮಾರಸ್ವಾಮಿ ಯವರ ಜೀವನದ ಕಥೆಯಾಗಿತ್ತು. ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಧನ್ಯವಾದಗಳು.